ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಸಿಂಚನಾ, ಮೇಕಪ್ ಆರ್ಟಿಸ್ಟ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೇಕಪ್ ಬಿಗಿನರ್ ಕಿಟ್ಟಲ್ಲಿ ಏನೇನೆಲ್ಲ ಇಟ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಎಲ್ಲರಿಗೂ ಥ್ಯಾಂಕ್ಸ್. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಅಂತ ಹೇಳಿದರೆ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ನಾನು ಏನೇ ವೀಡಿಯೋಸ್ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ, ಈ ವಿಡಿಯೋಯಿಂದ ಏನು ಯೂಸ್ ಆಗ್ಬೋದು ನಿಮಗೆ ಅಂತೇಳಿದ್ರೆ, ಇವಾಗ ಫಸ್ಟ್ ಟೈಮ್ ನೀವು ಹೊಸದಾಗಿ ಮೇಕಪ್ನ ಕಲ್ತಿರ್ತೀರ, ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಆಸೆ ಇಟ್ಕೊಂಡು ಮೇಕಪ್ ಅಕಾಡೆಮೀಸಲ್ಲಿ ಹೋಗಿ ಮೇಕಪ್ ಕಲ್ತ್ಕೊಂಡು ಬಂದಿರ್ತೀರ, ಹೌದಲ್ವಾ? ಆದರೆ ನಿಮಗೆ ಮೈಟ್ ಬಿ ಏನೇನೆಲ್ಲ ತೊಗೋಬೇಕು, ಏನೇನೆಲ್ಲ ಕಿಟ್ಟಲ್ಲಿ ಇಟ್ಕೋಬೇಕು, ನಾವು ಸ್ಟಾರ್ಟಿಂಗ್ಗೆ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ನಾನು ಈ ವಿಡಿಯೋ ಆ ಥರ ಕನ್ಫ್ಯೂಷನ್ಸ್ ಇರೋರಿಗೆ, ಇವಾಗ ಮೇಕಪ್ ಫೀಲ್ಡಿಗೆ ಬಂದಿರೋರಿಗೆ ಏನಾದರೂ ಯೂಸ್ ಆಗ್ಬೋದು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಕೊನೆವರೆಗೂ ನೋಡಿ. ನಾನು ಎಲ್ಲ ಪ್ರಾಡಕ್ಟ್ಸದ್ದು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಅಂದರೆ ಏನೇನೆಲ್ಲ ಇಟ್ಕೋಬೋದು ಸ್ಟಾರ್ಟಿಂಗಲ್ಲಿ ಅನ್ನೋದನ್ನ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟು ನಾವು ಫೇಸ್ನ ಕ್ಲೆನ್ಸ್ ಮಾಡ್ಕೋಬೇಕಲ್ವ, ಹಾಗಾಗಿ ನಾವು ವೆಟ್ ವೈಪ್ಸ್ನ ಇಟ್ಕೋಬೇಕಾಗತ್ತೆ. ಇವೆಂದು ಕ್ಲೈಂಟ್ ಫೇಸ್ ವಾಶ್ ಮಾಡಿದರೂ ಕೂಡ ನಾವು ವೈಪ್ಸಲ್ಲಿ ವೈಪ್ ಮಾಡಿಬಿಟ್ಟೆ ನಾವು ಮೇಕಪ್ನ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ವೆಟ್ ವೈಪ್ಸ್ ಇಟ್ಕೋಬೇಕು. ನಂತರ ಇದಾದಮೇಲೆ ನಾವು ಮೇಕಪ್ಪಲ್ಲಿ CTM ಪ್ರೊಸೆಸ್ ಅಂತ ಇರುತ್ತೆ, ಅಂದರೆ ಕ್ಲೆನ್ಸಿಂಗು, ಟೋನಿಂಗು, ಮಾಯ್ಶ್ಚರೈಸಿಂಗ್ ಅಂತ ಹೇಳಿ. ಇದಾದ ನಂತರ ಟೋನರ್ನ ಯೂಸ್ ಮಾಡ್ಬೋದು. ಸೊ ಟೋನರ್ ಕೂಡ ಆಪ್ಷನಲ್ಲು, ಇಟ್ಕೋಬೋದು, ಇಟ್ಕೊಳ್ದೇನೂ ಇರ್ಬೋದು ಬಿಗಿನರ್ ಕಿಟ್ಟಲ್ಲಿ. ಆ್ಯಂಡ್ ನೆಕ್ಸ್ಟು ಮಾಯ್ಶ್ಚರೈಸರು. ಇದು ನನ್ನ ಹತ್ರ 2 ರೀತಿಯಾದ ಮಾಯ್ಶ್ಚರೈಸರ್ನ ಇದೆ. ನೀವು ಕೂಡ ಬಿಗಿನರ್ ಕಿಟ್ಟಲ್ಲಿ 2 ರೀತಿ ಮಾಯ್ಶ್ಚರೈಸರ್ನ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಒಂದು ಲೋಷನ್ನು, ಅಂದರೆ ಕ್ರೀಮ್ ಥರ ಇರುತ್ತೆ, ಇದು ಸೆಟಾಫಿಲ್ ಮಾಯ್ಶ್ಚರೈಸರು. ಆಲ್ ಸ್ಕಿನ್ ಟೈಪ್ಗೆ ಯೂಸ್ ಆಗುತ್ತೆ ಆ್ಯಂಡ್ ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ ಹೌದು. ಇನ್ನೊಂದು ಅಕ್ವಾಬ್ಲಾಸ್ಟ್ದು, ಇದು ವಾಟರ್ ಬೇಸ್ಡ್ ಮಾಯ್ಶ್ಚರೈಸರು. ಆಯಿಲಿ ಸ್ಕಿನ್ಗೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ಯಾವುದೇ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ರೂ ನೀವು ಮೇಕಪ್ಪಲ್ಲಿ ಆಲ್ ಸ್ಕಿನ್ ಟೈಪ್ನ ಪ್ರಿಫರ್ ಮಾಡಿ. ಹಾಗಾಗಿ ನೀವು ಯಾರಿಗೆ ಬೇಕಾದರೂ ಯೂಸ್ ಮಾಡ್ಬೋದು, ಆಯಿಲ್ ಸ್ಕಿನ್, ಡ್ರೈ ಸ್ಕಿನ್, ಯಾರಿಗೆ ಬೇಕಾದರೂ ಯೂಸ್ ಮಾಡ್ಬೋದು. ನೆಕ್ಸ್ಟು ಪ್ರೈಮರ್ಸ್. ಸೊ ನೀವು ಒಂದೆರಡು ಪ್ರೈಮರ್ಸ್ನ ಇಟ್ಕೊಂಡಿರಿ. ಇದು ಆಯಿಲ್ ಫ್ರೀ ಪ್ರೈಮರ್ಸು. ಸೊ ಪ್ರೈಮರ್ಸ್ನ ಇಟ್ಕೊಳ್ಳಿ, ಆಯಿತಾ? ಅದಾದ ನಂತರ ಸೆಟ್ಟಿಂಗ್ ಸ್ಪ್ರೇ ಅಥವಾ ಫಿಕ್ಸಿಂಗ್ ಸ್ಪ್ರೇ ನೀವು ಇಟ್ಕೋಬೇಕಾಗತ್ತೆ. ಸೆಟ್ಟಿಂಗ್ ಸ್ಪ್ರೇ ಬಂದು ನೀವು ಮೇಕಪ್ ಮಾಡ್ತಾ ಮಿಡಲಲ್ಲಿ ಯೂಸ್ ಮಾಡೋ ಅಂಥದ್ದು. ಫಿಕ್ಸಿಂಗ್ ಸ್ಪ್ರೇ ಬಂದುಬಿಟ್ಟು ನೀವು ಮೇಕಪ್ ಆಗಿ ಎಲ್ಲ ಎಂಡ್ ಆದಮೇಲೆ ಕೊನೆಯಲ್ಲೇ ಯೂಸ್ ಮಾಡೋ ಅಂಥದ್ದು. ಸೊ ನನ್ನ ಸ್ಪ್ರೇ ಎಲ್ಲೋ ಮಿಸ್ ಆಗಿದೆ, ಹಾಗಾಗಿ ನನ್ನ ಸ್ಪ್ರೇ ತೋರ್ಸೋಕ್ಕಾಗ್ತಾಯಿಲ್ಲ, ಐ ಆಮ್ ಸಾರಿ. ಪೌಡರ್ ಪಫ್ಸು ಮತ್ತು ಬ್ಲೆಂಡರ್ಸು ಇದು ಇಟ್ಕೋಬೇಕಾಗತ್ತೆ. ನಿಮ್ಗೆ ಇಷ್ಟೆಲ್ಲ ಅಂದರೆ ಜಾಸ್ತಿ ತೊಗೊಳಕ್ಕಾಗಿಲ್ಲ ಅಂದರೆ 1, 2 ಆ ಥರ ತೊಗೊಂಡು ಇಟ್ಕೋಬಹುದು. ಅದಾದ ನಂತರ ಒಂದು ಕನ್ಸೀಲರ್ ಪ್ಯಾಲೆಟ್ ಅಥವಾ ಕರೆಕ್ಟರ್ ಪ್ಯಾಲೆಟು ಇದೊಂದು ಇಟ್ಕೊಳ್ಳಿ. ಅಂದರೆ ಇದರಲ್ಲಿ ನಿಮಗೆ ಎಲ್ಲ ರೀತಿಯಾದಂಥ ಕಲರ್ ಕರೆಕ್ಷನ್ಸ್ ಇರುತ್ತೆ. ಖಾಲಿ ಆಗಿಬಿಟ್ಟಿದೆ, ಸಾರಿ. ಸೊ ಖಾಲಿ ಆಗಿರೋದಕ್ಕೆ ನಾನು ಈ ಥರದ್ದು ಸಿಗುತ್ತೆ ನಿಮಗೆ ಸಿಂಗಲ್ ನಿಮ್ಗೆ ಇಷ್ಟೆಲ್ಲ ಬೇಡಪ್ಪ, ನಿಮಗೆ ಬೇಡ ಅಂತ ಹೇಳಿದ್ರೆ ಡರ್ಮಾದಲ್ಲೇ ಈ ಥರ ಚಿಕ್ಕದು ಸಿಗುತ್ತೆ, ತೊಗೋಬೋದು. ಇದು ಆರೆಂಜ್ ಕರೆಕ್ಟರು. ಸೊ ಕರೆಕ್ಟರ್ ಪ್ಯಾಲೆಟ್ ಒಂದು ಇಟ್ಕೊಂಡಿರಿ. ನಂತರ ಒಂದಿಷ್ಟು ಕನ್ಸೀಲರ್ಸು. ಸೊ ಕನ್ಸೀಲರ್ಸಲ್ಲಿ ನಿಮಗೆ ಎಲ್ಲ ಥರ ಕನ್ಸೀಲರ್ಸು ತೊಗೊಳಕ್ಕಾಗಲ್ಲ. ಅಂದರೆ ನೀವು ಯಾವ ಬ್ರ್ಯಾಂಡ್ ತೊಗೋತೀರ ಅದರಲ್ಲೇ ಒಂದು ಲೈಟರ್ ಶೇಡು, ಇನ್ನೊಂದು ಡಾರ್ಕರ್ ಶೇಡ್ನ ತೊಗೊಳ್ಳಿ. ನಂತರ ಅದರಲ್ಲೇ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು, ಓಕೆನಾ? ಸೊ ಕನ್ಸೀಲರ್ಸ್ ಇಟ್ಕೋಬೇಕಾಗತ್ತೆ. ನೆಕ್ಸ್ಟು ಫೌಂಡೇಶನ್ಸು. ಸೊ ಫೌಂಡೇಶನ್ಸು ಅಷ್ಟೇ, ನೀವು ಲೈಟರ್ ಕಲರ್ ಒಂದು ಮತ್ತು ಡಾರ್ಕರ್ ಕಲರ್ ಒಂದು, 2 ಥರದ್ದು ತೊಗೊಂಡು ಇಟ್ಕೊಳ್ಳಿ. ಹಾಗಾಗಿ ನೀವು 2 ಕೂಡ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಕ್ಲೈಂಟ್ ಸ್ಕಿನ್ ನೋಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು. ಮಿಕ್ಸ್ ಆ್ಯಂಡ್ ಮ್ಯಾಚು ತುಂಬಾ ಇಂಪಾರ್ಟೆಂಟು, ಕರೆಕ್ಟಾಗಿ ಯೂಸ್ ಮಾಡಬೇಕಾಗುತ್ತೆ. ಸೊ ಯಾವುದೇ ತೊಗೊಂಡು ಅಷ್ಟೇ, ಮ್ಯಾಗ್, ಹುಡಾ ಅಥವಾ ಎನಿ HD ಫೌಂಡೇಶನ್ಸ್ ಅಥವಾ ಮ್ಯಾಗ್, ಫಾರೆವರ್, ಯಾವುದೇ ಫೌಂಡೇಶನ್ಸ್ ಆದರೂ ಅಷ್ಟೇ ಒಂದು ಲೈಟರ್ ಶೇಡ್, ಒಂದು ಡಾರ್ಕರ್ ಶೇಡ್ ತೊಗೊಂಡು ಇಟ್ಕೊಂಡ್ರೆ ಒಳ್ಳೆಯದು. ಇದು ಹೈಲೈಟಿಂಗ್ ಪ್ರೈಮರು.
ಲೈಕ್ ಇದು ನಿಮಗೆ ಈ ಥರ ಗ್ಲಾಸಿ ಫಿನಿಶ್ ಬೇಕು ಅಂತೇಳಿ ಗ್ಲಾಸಿ ಲುಕ್ಕಿಗೆಲ್ಲ ನೀವು ಯೂಸ್ ಮಾಡ್ಕೋಬೋದು. ಲೈಕ್ ಇಲ್ಯುಮಿನೇಟರ್ ಅಂತ ಹೇಳ್ತಾರಲ್ಲ ಹಾಗೆ. ಇದು ಏನು ಅವಶ್ಯಕತೆ ಇಲ್ಲ, ನೀವು ತೊಗೊಳಕ್ಕೆ ಹೋಗಬೇಡಿ, ಸುಮ್ಮನೆ ಬೇಕಂದರೆ ಯಾವಾಗಾದರೂ ಯೂಸ್ ಮಾಡಿ, ತುಂಬ ಯೂಸ್ ಆಗಲ್ಲ ಏನೋ. ಸೊ ನೆಕ್ಸ್ಟು ನಾವು ಒಂದು ಲೂಸ್ ಪೌಡರ್ ಇಟ್ಕೋಬೇಕಾಗತ್ತೆ. ಯಾವುದಾದ್ರೂ ತೊಗೋಬೋದು. ಲಾರಾ ಮರ್ಸಿ ಇದೆ, ಹುಡಾ ಇದೆ, ಇದು ಬಂದು ಕ್ರೈಲಾನ್ದು. ಒಂದು ಲೂಸ್ ಪೌಡರ್ ಇಟ್ಕೊಳ್ಳಿ ಆ್ಯಂಡ್ ಒಂದು ಕಾಂಪ್ಯಾಕ್ಟ್ ಇಟ್ಕೊಳ್ಳಿ. ಕಾಂಪ್ಯಾಕ್ಟಲ್ಲೂ ಅಷ್ಟೇ ಒಂದು ಡಾರ್ಕರ್ ಶೇಡು, ಒಂದು ಲೈಟರ್ ಶೇಡು, ಎರಡೂ ಒಂದೊಂದು ತೊಗೊಂಡು ಕಾಂಪ್ಯಾಕ್ಟ್ಸ್ ಇಟ್ಕೊಳ್ಳಿ. ಬ್ಲಷ್ ಪ್ಯಾಲೆಟ್ಸ್ನ ಇಟ್ಕೊಂಡಿರಿ. ನಂತರ ನೀವು ಐ ಶ್ಯಾಡೋ ಪ್ಯಾಲೆಟ್ಸ್ ಇಟ್ಕೋಬೇಕಾಗತ್ತೆ. ಇದು ಬಂದು ಕಾರ್ನಿವಲ್ ಐ ಶ್ಯಾಡೋ ಪ್ಯಾಲೆಟ್ಟು. ಇದು ಒಂದಿದ್ರೂ ಸಾಕಾಗತ್ತೆ, ಆರಾಮಾಗಿ ಯೂಸ್ ಮಾಡ್ಬೋದು. ನಂತರ ಲಿಪ್ಸ್ಟಿಕ್ ಪ್ಯಾಲೆಟ್ ಇಟ್ಕೊಳ್ಳಿ. ಲಿಕ್ವಿಡ್ ಲಿಪ್ಸ್ಟಿಕ್ಸು ಇದ್ದಾವೆ. ಲಿಕ್ವಿಡ್ ಲಿಪ್ಸ್ಟಿಕ್ ಲಾಂಗ್ ಲಾಸ್ಟಿಂಗ್ ಕೊಡುತ್ತೆ, ಬಟ್ ನಿಮಗೆ ಅಷ್ಟೊಂದೆಲ್ಲ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂದರೆ ಸ್ಟಾರ್ಟಿಂಗ್ ಇದೊಂದು ತೊಗೊಂಡ್ರೆ ಸಾಕು. ಡಿಲ್ಯಾನ್ಸ್ ಇದು ಮಲ್ಟಿ ಶೇಡ್ಸ್ ಇರುತ್ತೆ ಇದರಲ್ಲಿ. ನಿಮಗೆ ಎಲ್ಲ ರೀತಿಯಾದಂಥ ಕಲರ್ಸು ಅವೈಲೇಬಲ್ ಇದೆ. ಸೊ ಲಿಪ್ ಪ್ಯಾಲೆಟ್ ಒಂದು ತೊಗೊಳ್ಳಿ. ಅದಾದ ನಂತರ ಹೈಲೈಟ್ ಪ್ಯಾಲೆಟು. ಇದು ಓಫ್ರಾದು ಹೈಲೈಟರ್ ಪ್ಯಾಲೆಟ್, ತುಂಬ ಚೆನ್ನಾಗಿದೆ. ಇದನ್ನು ತೊಗೋಬೇಕಾಗತ್ತೆ. ನಂತರ ಎಲ್ಲ ಹೇಳಿ ಇದನ್ನು ಮರೆತುಬಿಟ್ರೆ ಹೇಗೆ, ಇದು ಬೇಕೇ ಬೇಕಲ್ವ. ಬ್ರಷಸ್ ಬೇಕೇ ಬೇಕು. ಬ್ರಷಸ್ ಇಲ್ಲದೆ ಮೇಕಪ್ ಮಾಡೋಕ್ಕಾಗಲ್ಲ. ಸೊ ನೀವು ಮೇಕಪ್ ಬ್ರಷಸ್ನ ತೊಗೊಳ್ಳಿ. ಹಾಗೆ ಮೇಕಪ್ ಬ್ರಷಸ್ ಜೊತೆ ಮೇಕಪ್ ಬ್ರಷ್ ಕ್ಲೆನ್ಸರ್ನ ತೊಗೊಳ್ಳಿ. ಕ್ಲೆನ್ಸರು ಬ್ರಷಸ್ನ ಕ್ಲೆನ್ಸ್ ಮಾಡೋಕ್ಕೋಸ್ಕರ. ಐಬ್ರೋ ಫಿಲ್ಲರ್ ಇಟ್ಕೋಬೇಕು. ಇದು PS ಇದು ಐಬ್ರೋ ಡಿಫೈನರು. ನಂತರ ನೆಕ್ಸ್ಟು ಐಲೈನರ್ಸು, ನಾರ್ಮಲ್ ಲಿಕ್ವಿಡ್ ಬೇಸ್ಡ್ ಆ್ಯಂಡ್ ಜೆಲ್ ಬೇಸ್ಡ್. ಇದು ಆಪ್ಷನಲ್ಲು. ಸ್ಟಾರ್ಟಿಂಗಲ್ಲಿ ಇದು ಒಂದು ಐಲೈನರ್ ಇಟ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಮಸ್ಕಾರಾಸ್. ಸೊ ಲ್ಯಾಶ್ ಮಸ್ಕಾರಾಸ್ ಇಟ್ಕೊಳ್ಳಿ. ಮತ್ತು ಕಾಜಲ್ಸ್, ಕಾಜಲ್ ಯಾವುದಾದ್ರೂ ಚೆನ್ನಾಗಿರೋದು ಒಂದೆರಡು ಕಾಜಲ್ಲು. ಲಿಪ್ ಗ್ಲಾಸ್ ಇಟ್ಕೊಳ್ಳಿ. ಗ್ಲಿಟರ್ಸ್ ಐ ಮೇಕಪ್ ಮಾಡಬೇಕಾದ್ರೆ ಈ ಗ್ಲಿಟರ್ಸ್ ಯೂಸ್ ಮಾಡ್ಬೋದು. ಈ ಗ್ಲಿಟರ್ಸ್ ಇದು ಟವರ್ ಅಂತ PS ಇದು. ಈ ಗ್ಲಿಟರ್ಸ್ ಒಂದು ತೊಗೊಳ್ಳಿ ಆ್ಯಂಡ್ ಗ್ಲಿಟರ್ ಗ್ಲೂ ಒಂದು ತೊಗೋಬೇಕಾಗತ್ತೆ. ನಂತರ ಲ್ಯಾಶಸ್ಸು. ಸೊ ಯೂರೋ ಪ್ಯಾರಿಸ್ ಲ್ಯಾಶಸ್ ತುಂಬ ಚೆನ್ನಾಗಿದೆ. ಯೂರೋ ಪ್ಯಾರಿಸ್ ಲ್ಯಾಶಸ್ ಇಟ್ಕೋಬೇಕಾಗತ್ತೆ. ಲ್ಯಾಶಸ್ನ ಫಿಕ್ಸ್ ಮಾಡೋದಕ್ಕೆ ಲ್ಯಾಶ್ ಗ್ಲೂಸ್ ಇಟ್ಕೋಬೇಕಾಗುತ್ತೆ. ಲೆನ್ಸಸ್ಸು, ಹೈ ಲೆನ್ಸು. ಇದು ನಿಮಗೆ ಪ್ಯಾಕೆಟೇ ತೊಗೊಂಡ್ರೆ ಬೆಸ್ಟು, ಯಾಕಂದರೆ ಕಾಸ್ಟ್ ಜಾಸ್ತಿ ಆಗಲ್ಲ. ಸೊ ಹಾಗಾಗಿ ಒಂದು ಫುಲ್ ಪ್ಯಾಕೆಟೇ ತೊಗೊಬಿಡಿ. ಇದು ಫ್ರೆಶ್ ಲುಕ್ ಅವ್ರದ್ದು ಆಯಿತಾ. ಯೂಸ್ ಆ್ಯಂಡ್ ಥ್ರೋ ಲ್ಯಾಶಸ್ಸು. ಇಯರ್ಬಡ್ಸ್ ಇಟ್ಕೊಳ್ಳಿ. ಟಿಯರ್ಸ್ ಬಂದರೆ ಕ್ಲೀನ್ ಮಾಡೋಕ್ಕೆ ಅಥವಾ ಡಸ್ಟ್ ಇದ್ದರೆ ಐಸಲ್ಲಿ ಕ್ಲೀನ್ ಮಾಡೋಕ್ಕೆ. ಅದಾದ ನಂತರ ಸ್ಟಿಕ್ಕರ್. ಇದಿಷ್ಟು ನಿಮ್ಮ ಬಿಗಿನರ್ ಮೇಕಪ್ ಕಿಟ್ಟಲ್ಲಿ ಇರಲೇಬೇಕಾದಂಥವು. ಈ ವಿಡಿಯೋಯಿಂದ ನಿಮಗೆ ಯೂಸ್ ಆಗಿರಬಹುದು. ಸೊ ಯೂಸ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಬಿಗಿನರ್ ಮೇಕಪ್ ಆರ್ಟಿಸ್ಟ್ ಇದ್ದರೆ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೆ ಯೂಸ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.